ಬಿಗ್ ಬಾಸಲ್ಲಿ ನಡೆದ ಕೆಲವು ಘಟನೆಗಳು ಮತ್ತು ಬಿಗ್ ಬಾಸಲ್ಲಿ ಯಾವುದೆಲ್ಲ ನನಗೆ ಸರಿ ಅನಿಸಿಲ್ಲ. ಸುದೀಪ್ ಅವರು ಮಾಡಿದ ಪಂಚಾಯಿತಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಅದ್ರ ಬಗ್ಗೆ ಎಲ್ಲ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೆ. ಯಾವುದು ಸರಿ ಯಾವುದು ತಪ್ಪು ಇದ್ರ ಬಗ್ಗೆ ಎಲ್ಲ ನಾನು ತುಂಬಾ ಮಾತಾಡಿದ್ದೀನಿ. ಮತ್ತು ಗಿಲ್ಲಿ ಕ್ರೇಜ್ ಹೇಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಗಿಲ್ಲಿಗೆ ಯಾವ ಥರ ವೋಟಿಂಗ್ಸ್ ಇದೆ ಅಂತ ಕೂಡ ಹೇಳಿದ್ದೆ. ಆದರೆ ಇವತ್ತು ಎದುರುಗಡೆನೇ ನೋಡಿ ಗಿಲ್ಲಿ ಕ್ರೇಜ್ ಹೇಗಿದೆ ಅಂದ್ಬಿಟ್ಟು ಕೂಡ ನೋಡಿದೆ. ಅಲ್ಲಿ ಹೇಗಿತ್ತು, ಅಲ್ಲೇನೆಲ್ಲ ನಡೀತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಿಕ್ಕ ತಿರುಪತಿಗೆ ಗಿಲ್ಲಿ ಮತ್ತು ಕಾಮಿಡಿ ಕಿಲಾಡಿಗಳು ಸಿಂಗರ್ಸ್ ಎಲ್ಲ ಬರ್ತಾರೆ ಅಂತ ನಾನು ಹೇಳಿದ್ದೆ. ಮತ್ತು ಅಲ್ಲಿ ಒಂದು ಲೈವ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಅದು ಲೈವ್ ಕೂಡ ಮಾಡಿದ್ದೆ. ಆದರೆ ಅಲ್ಲಿ ಜನ ಹೇಗೆ ತುಂಬಿದ್ರು ಅಂದರೆ ಲೈವ್ ವಿಡಿಯೋ ಮಾಡೋದಕ್ಕೂ ತುಂಬ ಕಷ್ಟ ಆಯಿತು. ಅವರಲ್ಲಿ ಪ್ರೋಗ್ರಾಮು 7 ಗಂಟೆಗೆ ಶುರು ಮಾಡಿದ್ರು. ಅನುಪಮ ಭಟ್ ಅವರು ಆ್ಯಂಕರಿಂಗ್ ಮಾಡ್ತಿದ್ರು. ಶಿವಾನಿ ಸಾಂಗ್ ಆಡಿದ್ರು. ಸರಿಗಮಪಗೆ ಬಂದಿದ್ರಲ್ಲ ಸಿಂಗರು, ಆ ಶಿವಾನಿ ಅವರು. ಮತ್ತು ಅಲ್ಲಿ ಕೆಲವು ಡ್ಯಾನ್ಸ್ ಎಲ್ಲ ನಡೀತು. ಸರಿಗಮಪ ಅಲ್ಲಿ ಕೋರಸ್ ಎಲ್ಲ ಆಡ್ತಾರಲ್ವ, ಅವರು ಬಂದು ಅಲ್ಲಿ ಅವರು ಹಾಡಾಡಿದ್ರು. ಕಂಬದ ರಂಗಯ್ಯ ಅವ್ರು ಬಂದಿದ್ದರು, ಅವರು ಹಾಡುಗಳು ಆಡಿದ್ರು. ಲಕ್ಷ್ಮೀ ಶ್ರೀವತ್ಸ ಅವರು ಬಂದಿದ್ದರು, ಅವರು ತುಂಬ ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಆಡಿದ್ದಾರೆ. ಅವರು ಬಂದು ಇಲ್ಲಿ ಹಾಡಾಡಿದ್ರು. ಮತ್ತು ಅನುರಾಧ ಭಟ್ ಅವರು ಬಂದಿದ್ದರು, ಅವರು ಹಾಡುಗಳು ತುಂಬ ಚೆನ್ನಾಗಿ ಆಡಿದ್ರು. ಮತ್ತು DKDಯಲ್ಲಿ ಬಂದು ಜಿಮ್ನಾಸ್ಟಿಕ್ ಎಲ್ಲ ಮಾಡಿದರು, ಅವರು ಇಲ್ಲಿ ಬಂದು ಅದನ್ನು ಮಾಡಿದ್ರು. ಮತ್ತು ಕಾಮಿಡಿ ಕಿಲಾಡಿಗಳವ್ರು ಬಂದಿದ್ದರು. ಮತ್ತು ಧ್ಯಾನ ಬಂದಿದ್ಲು. ಸರಿಗಮಪ ಅಲ್ಲಿ ಚಿಕ್ಕ ಹುಡುಗಿ ಇದ್ಲಲ್ಲ, ಆ ಹುಡುಗಿ ಬಂದಿದ್ಲು. ನಾನು ಅಲ್ಲಿವರೆಗೂ ಲೈವ್ ಮಾಡೋದಕ್ಕಾಯಿತು. ಯಾಕಂದರೆ ಇಲ್ಲಿವರೆಗೂ ಜನಗಳು ಸ್ವಲ್ಪ ಶಾಂತವಾಗಿದ್ದರು. ಯಾರು ಬಂದರೂ ಎಲ್ಲ ಗಿಲ್ಲಿ ಅಂತಲೇ ಕೂಗ್ತಿದ್ರು. ಮತ್ತು ಆ್ಯಂಕರು ಅಷ್ಟೇ, ಈ ಜನಗಳಿಗೆ ಜೋಶ್ ತುಂಬಿಸೋದಕ್ಕೆ ಗಿಲ್ಲಿ ಹೆಸರು ಹೇಳ್ತಾನೇ ಇದ್ದರು. ಅಲ್ಲಿ ಅಷ್ಟು ಜನ ತುಂಬಿದಿದ್ದು ಗಿಲ್ಲಿ ನೋಡೋದಕ್ಕೆ. ಯಾಕಂದರೆ ಅಲ್ಲಿ ಕೂತ್ಕೊಂಡಿರೋ ಸುಮಾರು ಜನ ನೋಡಿದೆ, ಎಲ್ಲ ಗಿಲ್ಲಿ ಯಾವಾಗ ಬರ್ತಾನೆ ಅಂತಲೇ ಕಾಯ್ತಾಯಿದ್ರು. ಅಲ್ಲಿರೋ ಜನಗಳಿಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಇನ್ನೊಂದು 10 ನಿಮಿಷದಲ್ಲಿ ಗಿಲ್ಲಿ ಬರ್ತಾನೆ ಅಂದ್ಬಿಟ್ಟು ಕೂರಿಸಿದ್ರು. ಮಾಲೂರು ಶಾಸಕ ಮಂಜುನಾಥ್ ಗೌಡ ಅವರೇ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. 9:30, 9:45 ಗಿಲ್ಲಿ ಬಂದ. ಗಿಲ್ಲಿ ಇನ್ನೊಂದು ಅರ್ಧ ಅವರಲ್ಲಿ ಬರ್ತಾ ಇದ್ದಾನೆ ಅನ್ನಂಗೆ ಫೋನ್ ಮಾಡ್ದೆ, ನಾನು ಇಲ್ಲಿ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಕಾರ್ಯಕ್ರಮ ನಡೆಸ್ಕೊಡೋರಿಗೆ. ಗಿಲ್ಲಿ ಬರ್ತಾನೆ ಅಂದರೆ ಏನೆಲ್ಲ ಆಗತ್ತೆ ಅನ್ನೋ ಒಂದು ಭಯ ಅವ್ರಿಗೂ ಇತ್ತು. ಅವ್ರು ಮೊದಲೇ ಹೇಳಿದ್ರು, ಯಾರೂ ಸ್ಟೇಜ್ ಹತ್ರ ಬರೋಂಗಿಲ್ಲ, ಎಲ್ಲಿರೋರು ಅಲ್ಲೇ ಇರಬೇಕು ಅಂದ್ಬಿಟ್ಟು, ಎಲ್ಲ ಜಾಗ ಮಾಡಿಕೊಡಿ ಅಂದ್ಬಿಟ್ಟು ಮೊದಲೇ ಜಾಗ ಎಲ್ಲ ಸೇಫ್ಟಿ ಮಾಡಿ ಇಟ್ಕೊಂಡ್ರು. ನೋಡಿ, ಇದರಲ್ಲೇ ನಾವು ಅರ್ಥ ಮಾಡ್ಕೊಬೇಕು ಗಿಲ್ಲಿ ಕ್ರೇಜ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಗಿಲ್ಲಿ 9:30, 9:45 ಬಂದ. ಅವ್ನು ಬರ್ತಾವನೆ ಅಂತ ಕೇಳಿದ ತಕ್ಷಣ ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಇನ್ನು ಕೆಲವು ಜನ ಚೇರ್ಗಳ ಮೇಲೇ ಎದ್ದು ನಿಂತ್ಕೊಂಡ್ರು. ಅಲ್ಲಿ ಗಿಲ್ಲಿ ಬಂದ ತಕ್ಷಣ ಆ ಕಿರುಚ್ತಾ ಇರೋದು ಯಾವ ರೀತಿ ಇತ್ತು ಅಂದರೆ, ಅಲ್ಲಿ ಸ್ಪೀಕರ್ಗಳಲ್ಲಿ ಅಷ್ಟು ಜೋರಾಗೆಲ್ಲ ಸಾಂಗ್ಗಳು ಹಾಕಿದ್ರು, ಅದೂ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಗಿಲ್ಲಿ ಅಲ್ಲಿ ಬಂದು ಒಂದೆರಡು ಮಾತಾಡೋದಕ್ಕೂ ಯಾರೂ ಬಿಟ್ಟಿಲ್ಲ. ಜನಗಳು ಕಿರುಚ್ತಾ ಇದ್ದಾರೆ, ಪಟಾಕಿಗಳು ಹಚ್ಬಿಟ್ರು. ಗಿಲ್ಲಿ ಪಟಾಕಿ ನಿಲ್ಲಿಸಿ, ನಾನು ಮಾತಾಡಬೇಕು ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದ. ಮತ್ತು ಒಂದು 2-3 ಕಾಮಿಡಿ ಮಾಡ್ದ, ನಾನು ಬಂದುಬಿಟ್ಟಿದ್ದೀನಿ, ಇವಾಗ ಇಲ್ಲಿಂದ ನಾನು ಹೆಂಗೆ ಹೋಗೋದು ಅಂದ್ಬಿಟ್ಟು ಡೈಲಾಗ್ ಹೊಡಿದ. ಅಲ್ಲಿ ಯಾರೋ ತಿರುಪತಿಗೆ ಬಂದಿದ್ದೀರಾ ಗೋವಿಂದ ಅಂತ ಹೇಳಿ ಅಂತ ಇದ್ರು. ಅಲ್ಲಿರೋ ಜನ ನೋಡಿ ಅವನು, ನಾನು ಇವಾಗ ಇಲ್ಲಿಂದ ಹೆಂಗೆ ಹೋಗೋದು, ನನ್ನ ಕಥೆನೇ ಗೋವಿಂದ ಆಗತ್ತೆ ಅಂತ ಹೇಳ್ದ. ಅಷ್ಟು ಜನ ತುಂಬಿದ್ರು. ಗಿಲ್ಲಿ ಬಂದು ಒಂದು 10 ನಿಮಿಷ ಅಲ್ಲಿದ್ದಿದ್ದು. ಅಲ್ಲಿ ಕೂತ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಲಿಲ್ಲ ಪಾಪ ಅವನಿಗೆ. ನಿಂತ್ಕೊಂಡೇ 2 ಮಾತಾಡಿದ್ದು. ಅಲ್ಲಿಂದ ಯಾವ ರೀತಿ ಹೋಗ ಅನ್ನೋ ಭಯದಲ್ಲೇ ಇದ್ದ. ಅಲ್ಲಿ ಬಾಡಿಗಾರ್ಡ್ಸು, ಪೊಲೀಸವರು ಅವ್ರ ಸಹಾಯದಿಂದ ಹೆಂಗೋ ಹೋದ. ಗಿಲ್ಲಿ ಹೋಗಿದ್ದ ತಕ್ಷಣ ಗಿಲ್ಲಿ ಬರ್ತಾನೆ ಅಂತ ಎಷ್ಟು ಜನ ಕಾಯ್ತಾ ಇದ್ರೋ, ಅವನು ಹೋಗಿದ ತಕ್ಷಣ ಅಲ್ಲಿರೋ ಜನ ಎಲ್ಲ ಎದ್ದೋದ್ರು. ನೋಡಿ ಗಿಲ್ಲಿಗೆ ಯಾವ ರೀತಿ ಕ್ರೇಜ್ ಇದೆ. ನಾನು ಬಿಗ್ ಬಾಸಲ್ಲಿ ಇರಬೇಕಾದ್ರೇ ಹೇಳಿದ್ದೆ, ತುಂಬ ಜನ ಅಶ್ವಿನಿ ಗೆಲ್ಬೋದು, ರಕ್ಷಿತಾ ಗೆಲ್ಬೋದು ಅಂತ ಇದ್ದರು. ಗಿಲ್ಲಿಗಿರೋ 10% ಜನ ಅವ್ರಿಗೆಲ್ಲ ಇಲ್ಲ ಅಂತ ಕೂಡ ನಾನು ಹೇಳಿದ್ದೆ. ಸುಮಾರು ಕಡೆ ವೋಟಿಂಗ್ ಅಂತ ಎಲ್ಲ ಬಿಡಬೇಕಾದ್ರೆ 90% ಗಿಲ್ಲಿಗೆ ಬಂದಿದ್ರೆ ಇನ್ನಿರೋರಿಗೆಲ್ಲ ಇನ್ನು 10% ಬಂದಿರೋದು. 10 ನಿಮಿಷನ ಗಿಲ್ಲಿ ನೋಡೋದಕ್ಕೆ ಪಾಪ ಬೆಳಗ್ಗೆಯಿಂದ ಜನ ಕಾಯ್ತಾಯಿದ್ರು. ಗಿಲ್ಲಿ ಜನಗಳ ಮನಸ್ಸನ್ನು ಯಾವ ರೀತಿ ಮುಟ್ಟಿದ್ದಾನೆ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗತ್ತೆ. ನಾನು ಲೈವ್ ಮಾಡ್ತೀನಿ ಅಂತ ನಿಮಗೆಲ್ಲ ಮೊದಲೇ ಹೇಳಿದ್ದೆ. ಮೊದಲು ಇವರೆಲ್ಲ ಬಂದಿದ್ರು ಅಂತ ಹೇಳಿದ್ನಲ್ಲ, ಅದೆಲ್ಲ ಲೈವ್ ಮಾಡಿದ್ದೀನಿ. ಆಮೇಲೆ ಗಿಲ್ಲಿ ಬರ್ತಾನೆ ಅಂತ ಯಾವಾಗ ಗೊತ್ತಾಯಿತೋ ಅಲ್ಲಿರೋ ವಾತಾವರಣನೇ ಬದಲಾಗೋಯ್ತು. ನನ್ನ ಕೈಯಲ್ಲೂ ಲೈವ್ ಮಾಡೋಕ್ಕಾಗಲಿಲ್ಲ. ಆ ರೀತಿ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ನನ್ನ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ಆ ಫಂಕ್ಷನ್ಗೆ ಬಂದಿದ್ರಿ, ನಿಮಗೆ ಅದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ.
ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿ ಹಂಚ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.